ಹೆಲೋ ನಮಸ್ಕಾರ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಸಂಡೇ ಸ್ಪೆಷಲ್ ಮೇಕಿಂಗ್ ಆಫ್ ಸಾಂಗ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತು ಒಂದೇ ಚಿತ್ರದ 4 ವಿಭಿನ್ನವಾದ ಹಾಡುಗಳು, ಹಾಗೆಯೇ ಒಂದು ಫೈಟ್. ಆ ಫೈಟ್ಗೆ ಸ್ಟಂಟ್ ಕೊರಿಯೋಗ್ರಫಿ ಹೇಗೆ ಮಾಡಿದ್ರು ಆ ಒಂದು ಮೇಕಿಂಗ್ನ ತೋರಿಸ್ತೀನಿ. ಯಾವ ಚಿತ್ರ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ವರ್ಷಗಳ ತರುವಾಯ ನನ್ನ ದೇವರ ಮೊಮ್ಮಗನ ಆ ಒಂದು ಆರ್ಭಟದ ಆರಂಭ ಶುರುವಾಗಿದೆ. ಬಿಡುಗಡೆ ಆಗಿ ಎಲ್ಲ ಕೇಂದ್ರಗಳಲ್ಲೂ ಯಶಸ್ವಿಯಾಗಿ ಹೌಸ್ಫುಲ್ ಬೋರ್ಡ್ನ ಕಂಡಿದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಎಲ್ಲ ವಯೋಮಿತಿ, ಅದು ಮುದುಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ರಿಗೂ ತುಂಬಾ ಇಷ್ಟ ಆಗಿರುವಂಥ ಚಿತ್ರ ಸಿದ್ಧಾರ್ಥದ ಹಾಡುಗಳು ಚೆನ್ನಾಗಿತ್ತು, ಸಿದ್ಧಾರ್ಥದ ಸಂಭಾಷಣೆ ಚೆನ್ನಾಗಿತ್ತು, ಸಿದ್ಧಾರ್ಥದ ಪಾತ್ರಧಾರಿಯಾಗಿ ವಿನಯ್ ರಾಜ್ಕುಮಾರ್ ಖಂಡಿತ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ ಅಂತ ಹಾಡಿ ಹೊಗಳ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ದೇವರ ಮೊಮ್ಮಗನ ಆ ಒಂದು ಆರಂಭದ ಹೆಜ್ಜೆಗಳು ಯಾವ ರೀತಿ ಸ್ವೀಕರಿಸ್ತಾರೆ ಅಭಿಮಾನಿ ದೇವರುಗಳು ಅಂದ್ಕೊಳ್ತಾ ಇದ್ದಾಗಲೇ ಅಭಿಮಾನಿ ದೇವರುಗಳು ನಿಜವಾಗ್ಲೂ ಅವ್ರನ್ನ ಹಾರೈಕೆ ಮಾಡಿ ಮಡಿಲಿಗೆ ಹಾಕ್ಕೊಂಡು ಪೋಷಿಸ್ತಾ ಇರುವಂಥ ರೀತಿ ನೋಡಿದ್ರೆ ಎದೆ ತುಂಬಿ ಬರ್ತಾ ಇದೆ. ಹಾಗಿದ್ರೆ ಈ ಒಂದು ಖುಷಿಲಿ ಸ್ಪೇನ್ಗೆ ಹೋಗಿ ಅವರು ಜಾದೂ ಆಗಿದೆ ಆ ಒಂದು ಹಾಡಿನಲ್ಲಿ ಯಾವ ರೀತಿ ಭಾಗಿಯಾಗಿದ್ರು, ಆ ಸ್ಟೆಪ್ಸು, ಅವ್ರಿಗೆ ಕೊಟ್ಟಂಥ ಕೊರಿಯೋಗ್ರಫಿ ಟಿಪ್ಸು ಅದೆಲ್ಲವೂ ಯಾವ ರೀತಿ ಇತ್ತು. ಪ್ರಕಾಶ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಅಪೂರ್ವ ಆಗಿರ್ಬೋದು, ಇವರೆಲ್ಲರೂ ಒಂದು ಸೊಗಸಾದ ಹಾಡಿಗೆ ಅಷ್ಟರ ಮಟ್ಟಿಗೆ ತಾಳ್ಮೆಯಿಂದ ಈ ಮೇಕಿಂಗ್ನಲ್ಲಿ ಭಾಗಿಯಾಗಿದ್ದರು. ಈ ಸ್ಪೇನ್ನಲ್ಲಿ ಮಾಡಿದಂಥ ಈ ಒಂದು ಹಾಡಿನ ಆ ಮೇಕಿಂಗ್ ಹೇಗಿತ್ತು ನೀವೇ ನೋಡಿ. ಜಾದೂ ಮಾಡಿದಂತೆ ಪಿಸು ಮಾತು ಹಾಡಿದಂತೆ ಒಂದೇ ಚಿಟಿಕೆಯಲ್ಲಿ ಈಗ ಎಲ್ಲ ಸುಂದರ. ಕನಸೊಂದು ಬಂದಿದೆ ಹತ್ತಿರ ಹತ್ತಿರ, ನನಗಂತೂ ಬೇಡ ಎಚ್ಚರ ಎಚ್ಚರ. ಜಾನು ಮಾಡಿದಂತೆ ಜಾದು ಮಾಡಿದಂತೆ ಪಿಸು ಮಾತು ಹಾಡಿದಂತೆ ಓಕೆ You're the one for me, girl. You are my diamonds and pearls. You make a wish, my angel. I love you all the way. Love you all the way. Love you all the way. ಭಾವದ ರೂಪಸಿ ನೀನೀಗ ರೂಪಿಸು ನನ್ನನ್ನೇ, ಆಸೆಯ ಕಾಡಿನಿಂದ ಬೀಸುವ ಗಾಳಿಯಂತೆ ಗಂಧವೇ ನೀನಾಗಿ ವ್ಯಾಪಿಸು ನನ್ನನ್ನೇ. ಜೊತೆಯಾಗಿ ಹಂಚಿಕೊಳ್ಳುವ ಪ್ರತಿಯೊಂದು ಸಣ್ಣ ಸಂಗತಿ ನಿಧಿಯಾಗಿ ಇಟ್ಟುಕೊಳ್ಳಲೇ ನಾನೇ. ಗಂಡನು ಕಟ್ಟಿ ನನ್ನ ಎಲ್ಲಿಯೂ ಬಿಟ್ಟರು ತಪ್ಪದೇ ಬಂದು ಅಪ್ಪುವೆ ಕಣ್ಣನು ಕಟ್ಟಿ ನನ್ನ ಎಲ್ಲಿಯೂ ಬಿಟ್ಟರೂನು
6, 7, 8. Yes. 5, 6, 7, 8. Yes, good. And big move. ಕಾಡುವ ನಿನ್ನ ಮೇಲೆ ತೋರುವೆ ಕೋಪವನ್ನು, ಆದರೂ ಗುಟ್ಟಾಗಿ ಮೆಚ್ಚುವೆ ನಿನ್ನನ್ನೇ. ಕ್ಷಣ ಕೂಡ ಎಲ್ಲೂ ಹೋಗದೆ ಎದುರಲ್ಲೇ ಕೂತು ನನ್ನಯ ಮನಸ್ಸನ್ನೇ ನೋಡು ನಿಟ್ಟಿಸಿ ನೀನೇ. 7, 8. ನನಗಂತೂ ಬೇಡ ಎಚ್ಚರ ಎಚ್ಚರ. ಜಾದು ಆದ್ಮೇಲೆ ಮತ್ತಷ್ಟು ರಾಕಿಂಗ್ ಹಾಗೇನೆ ಸ್ಟಂಟ್ ಬಗ್ಗೆ ಹೇಳ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಸಿದ್ಧಾರ್ಥನ್ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ. ಮತ್ತೊಂದು ಹಾಡು, ಆ ಹಾಡಲ್ಲಿ ಅಲೆಯಾಗಿ ತೇಲಿ ಹೋಗಿ ಮತ್ತೆ ಸಂತೋಷ ಕೆಣಕಿ ಮುಣುಕಿ ಬಂದಿದೆ ಅಂತ ಹೇಳುವಂಥದ್ದು. ನಾಯಕ ನಟಿಗೆ ಬಹುಶಃ ಸಂತೋಷ ತಡ್ಕೊಳಕ್ಕಾಗೋದೇ ಇಲ್ಲೇನೋ ಅಂತ ಒಂದು ಹಾಡಲ್ಲಿ ಬಹುಶಃ ಇದು ಅಷ್ಟೇ ವಿದೇಶದಲ್ಲಿ ಚಿತ್ರೀಕರಣ ಮಾಡಿರುವಂಥದ್ದು, ಎಲ್ಲ ಕಡೆ ಮಿಕ್ಸಪ್ ಆಗಿರುವಂಥ ಹಾಡು. ಇದ್ರ ಜೊತೆಗೆ ನಮ್ಮ ರಾಕ್ ಸ್ಟಾರ್ ಸಾಂಗು, ಈ ಒಂದು ಹಾಡಲ್ಲಿ ದನಿಗೋಡ್ಸಿರೋದು ನನ್ ಅದರ್ ದ್ಯಾನ್ ರಘು ದೀಕ್ಷಿತ್ ಅಂತ ಹೇಳಿದ್ರೆ ಆ ಒಂದು ಚೀರಾಟ ಹಾರಾಟ ಹಾಡಲ್ಲಿ ಎಷ್ಟು ಮಟ್ಟಿಗಿರುತ್ತೆ ಅಂತ ಹೇಳಿದ್ರೆ ಕೇಳಿಸ್ತೋರ್ಗಂತೂ ಒಂದು ಹೊಸ ಜೋಶ್. ಸಿದ್ಧಾರ್ಥ್ ಅಲಿ ಬಹುಶಃ ಇದೆಲ್ಲದರ ಜೊತೆಗೆ ಮತ್ತೊಂದು ಫೈಟ್ ಸೀಕ್ವೆನ್ಸ್, ಈ ಫೈಟ್ನ ಎಲ್ಲ ಆಂಗಲ್ಗಳಲ್ಲೂ ನಮಗೆ ಮಿನಿ ಪವರ್ ಸ್ಟಾರ್ ಕಾಣ್ತಾರೆ ಅಂತ ಕೆಲವರು ಹೇಳ್ತಾ ಇದ್ರು. ನಿಜವಾಗ್ಲೂ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಪರ್ಫಾರ್ಮೆನ್ಸ್, ಅವರ ಡ್ಯಾನ್ಸ್ ಪ್ರತಿಯೊಂದೂ ಅಲ್ಟಿಮೇಟ್. ಯಾರು ಅಷ್ಟೇ ಫಸ್ಟ್ ಫಿಲಿಮ್ ಡೆಬ್ಯೂ ಫಿಲಿಮ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಾಡುಗಳು, ಈ ಫೈಟ್ ಸೀಕ್ವೆನ್ಸ್ನ ಮೇಕಿಂಗ್ ಹೇಗಿತ್ತು ನೀವೇ ನೋಡಿ. ಮಳೆಯಲ್ಲಿ ಒಬ್ಬನೇ ಅಲೆಯುವ ಹವ್ಯಾಸ, ಒಟ್ಟಾಗಿದೆ ಕನಸಿಗೆ ಬಣ್ಣದ ಬಗೆ ಬಗೆ ವಿನ್ಯಾಸ. ಮುದ್ದಾದ ನಿನ್ನ ಶೈಲಿನೇ ಭಿನ್ನ, ನಿನ್ನೋನು ನಾನು ಎನ್ನೋದೇ ಚಿನ್ನ, ಮೆಚ್ಚೋದೆ ಬೇಡ ಇನ್ಯಾರು ಜ್ವರದಂತೆ ನನ್ನ ಸ್ವರದಂತೆ ಎಂದೆಂದಿಗೂ ನನ್ನ ಜೊತೆ ನಿನ್ನಿಂದ ದೂರಾಗಿರಲಾರೆನು.
ಬರ್ಬಾರಲ್ಲೇ You hit him, okay? Then suddenly you go back and you're like, Superman jump, you go to hit him. Hey. ನಿನ್ನ ನೆನಪೇ ನನ್ನ ಚಲಿಸುವ ಗಡಿಯಾರ Action! ಎದೆ ಮಿಡಿತದ ಅನುಸಾರ ನಿನ್ನ ಹೆಸರೇ ನನ್ನ ದಿನಚರಿ ಪುಟ ತುಂಬ ಅದು ಮನಸ್ಸಿನ ಪ್ರತಿಬಿಂಬ ರೆಡಿ ಒಂದ್ಸರಿ ಇನ್ನೂ ನೋಡೋಣ ಒಂದ್ಸರಿ ರೆಡಿ ಮೂರು ಸಾಂಗ್ ಒಂದು ಫೈಟ್ ಆದ್ಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಸಾಂಗ್ ಬಗ್ಗೆ ಹೇಳಬೇಕು. ಯಾವುದು? ಒಂದು ಬ್ರೇಕ್ ಆದ್ಮೇಲೆ. ಮೂರು ಹಾಡು ಒಂದು ಫೈಟ್ ಆದ್ಮೇಲೆ ಇನ್ನೊಂದು ಸಾಂಗ್ ಬಗ್ಗೆ ಹೇಳಲೇಬೇಕು. ನಿಜವಾಗ್ಲೂ ಲೈಫಲ್ಲಿ ನಾವು ಯಾವತ್ತೂ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಅಪ್ಪ ಅಮ್ಮಂಗೆ ಇದ್ದಿದ್ದೆ. ಅದು ಬಿಟ್ಟರೆ ಹೊರಗಡೆ ಬಂದಾಗ ಒಂದು ಫ್ರೆಂಡ್ಸು, ಇನ್ನೊಂದು ಲವ್ನ ಬಿಟ್ಟರೆ ಫ್ರೆಂಡ್ಶಿಪ್ನ ಬಿಟ್ಟರೆ ಲವ್ವಾ ಅಂತ ಯೋಚನೆ ಮಾಡಬೇಕಾದ್ರೆ ಫ್ರೆಂಡ್ಶಿಪ್ ತುಂಬ ನೆನಪಾಗತ್ತೆ. ಲವ್ ಇರುತ್ತೋ ಇಲ್ವೋ ಗೊತ್ತಿಲ್ಲೋ, ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಫ್ರೆಂಡ್ಶಿಪ್ ಯಾವಾಗಲೂ ಇದ್ದೇ ಇರುತ್ತೆ. ಈ ಭೂಮಿಲಿ ಬಹುಶಃ ನಾವು ಒಬ್ರಿಗೊಬ್ರು ಸಂಬಂಧ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಆಕಾಶವೆಲ್ಲ ಅಂತ ಹಾರಾಡ್ಕೊಂಡು ಹೋಗ್ತಾನೆ ಇರಬೇಕು. ಈ ಫ್ರೆಂಡ್ಸ್ ಇರುವಂಥ ಈ ಒಂದು ಸಾಂಗ್ನಲ್ಲಿ ನಿಜವಾಗ್ಲೂ ಖುಷಿ ಅಂತ ಹೇಳಿದ್ರೆ ರಾಘಣ್ಣ ಹಾಗೂ ಅವರ ಧರ್ಮಪತ್ನಿ ಮಂಗಳಾ ಅವರಾಗಿರ್ಬೋದು, ಅವರ ಮತ್ತೊಬ್ಬ ಪುತ್ರ ಗುರು ಆಗಿರ್ಬೋದು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸ್ಕೊಳ್ಳೋದು. ಇದನ್ನು ನೋಡೋಕ್ಕೂ ಸಾಕಷ್ಟು ಜನ ಮುಗಿಬುದ್ದು ಚಿತ್ರಮಂದಿರಕ್ಕೆ ಬರ್ತಾನೆ ಇದ್ದಾರೆ. ಹಾಗಿದ್ರೆ ಈ ಒಂದು ಸಾಂಗ್ನಲ್ಲಿ ಎಷ್ಟು ಮಟ್ಟಿಗೆ ಪ್ರಿಪ್ರೇಷನ್ ಇತ್ತು, ಎಷ್ಟು ಮಟ್ಟಿಗೆ ಅವರ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇತ್ತು. ಈ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಇವ್ರು ರಿಯಲ್ ಲೈಫಲ್ಲೂ ಫ್ರೆಂಡ್ಸು, ಅದಕ್ಕೋಸ್ಕರ ಈ ಸಾಂಗ್ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ತಾರೆ. ಪ್ರಕಾಶ್ ಅವರ ಡೈರೆಕ್ಷನ್ನು, ಹರಿಕೃಷ್ಣ ಅವರ ಮ್ಯೂಸಿಕ್ ಡೈರೆಕ್ಷನ್ನು, ನನ್ನ ದೇವರ ಚಿತ್ರಸಂಸ್ಥೆಯಿಂದ ಹೊರಬಂದಿರುವಂಥದ್ದು, ಅಮ್ಮ ಅವರ ನಿರ್ಮಾಣ, ರಾಘವೇಂದ್ರ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರುವಂಥದ್ದು. ಇದೆಲ್ಲ ಸಿದ್ಧಾರ್ಥನ ಈ ಒಂದು ಅದ್ಭುತ ಯಶಸ್ಸಿಗೆ ಕಾರಣ. ಹಾಗಿದ್ರೆ ಈ ಒಂದು ಆಕಾಶವೆಲ್ಲ ಸಾಂಗ್ ಯಾವ ರೀತಿ ಮೇಕಿಂಗ್ ಆಗ್ತಾ ಇತ್ತು ನೀವೇ ನೋಡಿ. ಪ್ಲೇ ಮಾಡಿ.
ಫ್ರೀದೆ ಕನ್ನಡಿ ಜೊತೆ ಬೆಂಬವು ಫ್ರೀದೆ ಹೂವಿನ ಜೊತೆ ಗಂಧವು ಫ್ರೀದೆ ಯೌವನ ಎನ್ನುವ ಕನಸಿನ ಖಜಾನೆಯ ಸಣ್ಣ ಪುಟ್ಟ ಸಾಲವು ನಾ ಹಾಡುವೆ ಏಕೆಂದರೆ ಹಾಡಿನಲ್ಲಿ ಹೃದಯ ಫ್ರೀದೆ ನಾ ಹಾಡುವೆ ಬೇಕೆಂದರೆ ಗೂಡು ಬಿಟ್ಟು ಹಕ್ಕಿಯಂತೆ ಇನ್ನು ಎಲ್ಲ ಫ್ರೀದೆ ಮನಸ್ಸು ಫ್ರೀ ಆಗಿದ್ರೆ ಆಕಾಶವೇ ಬೇಕಿದ್ದರೆ ಜೊತೆಯಲ್ಲಿ ಒಂದು ಚಂದ್ರ ಫ್ರೀದೆ Friday, Friday. Oh, 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 oh. ಸದ್ದಿಲ್ಲದೆ ಮೂಡುತ್ತಿದೆ ಈ ಜೀವಕ್ಕೆ ರೆಕ್ಕೆ ರೋಮಾಂಚಕ ಬಿರುಗಾಳಿಗೆ ನಾನೀಗಲೇ ಸಿಕ್ಕೆ ನಾವೆಲ್ಲರೂ ಈ ಬಾಳಿನ ರಂಗೋಲಿಯ ಚುಕ್ಕೆ ಈ ಆಯಿ ಆಯಿ ಆಯಿಯೇ ಮುದ್ದು ಮುದ್ದು ಮಕ್ಕಳ ಕಣ್ಣಿಂದ ಮಿಂಚು ಪಡೆಯುತ್ತಾ ಮುಂಜಾನೆ ಸೂರ್ಯ ಹಂಚುವ ಈ ಪ್ರಶ್ನೆ ಪತ್ರಿಕೆ ಬಿಡಿಸುತ್ತಾ ಈ ಆಯಿ 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 ಆಯಿಯೇ ಕಾಯುವೆ ಏಕೆಂದರೆ ಸ್ನೇಹದಲ್ಲಿ ಸಮಯ ಫ್ರೀದೆ ನಾ ಗೀಚುವೆ ಬೇಕೆಂದರೆ ನೀರಿನಲ್ಲಿ ಚಿತ್ರವನ್ನು ಇನ್ನು ಎಲ್ಲ ಫ್ರೀದೆ ಮನಸ್ಸು ಫ್ರೀ ಆಗಿದ್ರೆ Come on, talk to me, girl. Come on, talk to me, girl. Come on, take me, girl. Come on, take me, girl. ಹೆದ್ದಾರಿಯ ಬಿಟ್ಟೋಡುವ ಕಾಲ್ದಾರಿಯು ನಾನು ಉಪದೇಶವು ಸಾಕಾಗಿದೆ ಬದಲಾಗಲಿ ಸೀನು ಉತ್ಸಾಹವ ಬಚ್ಚಿಟ್ಟರೆ ಉಪಯೋಗವು ಏನು ಈ ಆಯಿ ಆಯಿ ಆಯಿಯೇ ಸಂತೆಯಲ್ಲಿ ಸುಮ್ಮನೆ ನಿಲ್ಲಬೇಕು ಹಾಡು ಕಟ್ಟುತ್ತಾ ಆ ಸೀದಾ ಸಾದಾ ನೆಮ್ಮದಿ ಬರಬೇಕು ಬೆನ್ನು ತಟ್ಟುತ್ತಾ ಈ ಆಯಿ 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 ಆಯಿಯೇ ಮಾತಾಡುವೆ ಏಕೆಂದರೆ ಮಾತಿನಲ್ಲಿ ಮೌನ ಫ್ರೀದೆ ನಾನೀ ಫ್ರೆಂಡ್ಸ್, ನೋಡಿದ್ರಲ್ಲ ಸಿದ್ಧಾರ್ಥ ಚಿತ್ರದ ಹಾಡಿನ ಹಾಗಿನ ಫೈಟ್ನ ಮೇಕಿಂಗ್ ಹೇಗಿತ್ತು. ಒಟ್ಟಾರೆ ಅರ್ಧ ಭಾಗ ಚಿತ್ರವನ್ನು ನಿಮಗೆ ತೋರಿಸ್ಬಿಟ್ಟೆ ನಾನು. ಏಕೆಂದರೆ ನಿಜವಾಗ್ಲೂ ಹಾಡಾಗಿರ್ಬೋದು, ಸನ್ನಿವೇಶ ಆಗಿರ್ಬೋದು, ಅದರ ಮೇಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ವಿದೇಶದಲ್ಲಾಗಿರ್ಬೋದು, ಸ್ವದೇಶದಲ್ಲಾಗಿರ್ಬೋದು, ಇವರೆಲ್ಲರ ಒಂದು ಆ ಹೊಂದಾಣಿಕೆ, ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ಟೀಮ್ ವರ್ಕ್. ಪ್ರಕಾಶ್ ಅವರು ನೌಕೆಯ ನಾಯಕ, ಕ್ಯಾಪ್ಟನ್ ಆಫ್ ದ ಶಿಪ್ ಆದರು. ಹಾಗೆಯೇ ವಿನಯ್ ರಾಜ್ಕುಮಾರ್ ಆ ಸ್ಕ್ರೀನ್ನ, ಸಿಲ್ವರ್ ಸ್ಕ್ರೀನ್ನ ನಾಯಕನಾದರು. ನನ್ನ ದೇವರ ಮೊಮ್ಮಗನ ಆ ಒಂದು ಪ್ರಾರಂಭದ ಹೆಜ್ಜೆಗಳನ್ನ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಸ್ವೀಕರಿಸಿರೋದು, ಹಾಗೆ ಅವ್ರು ಹಿಟ್ಟಿರೋದು ಎಷ್ಟು ಖುಷಿ ಆಗತ್ತಲ್ವ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಚಿತ್ರ ನೋಡಿ. ನೋಡಲಿಲ್ಲ ಅಂದಮೇಲೆ ನೀವೇ ಅನ್ಕೋತೀರಾ ಇಂಥ ಚಿತ್ರ ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ. ಸಿದ್ಧಾರ್ಥ ಎಲ್ಲ ಕಡೆ ಆರ್ಭಟಿಸ್ತಾ ಇದೆ. ಈಗ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಇಂಥ ವಿಭಿನ್ನವಾದ ಕತೆಗೆ ಇಂಥ ಒಬ್ಬ ಒಳ್ಳೆ ನಿರ್ದೇಶಕ ಬೇಕಾಗಿತ್ತು, ಇಂಥ ಒಂದು ಒಳ್ಳೆ ಚಿತ್ರಸಂಸ್ಥೆ ಬೇಕಾಗಿತ್ತು, ಇಂಥ ಒಳ್ಳೆ ಅಪರೂಪವಾದಂಥ ಕಲಾವಿದರು ಬೇಕಾಗಿತ್ತು ಅಂತ. ನನ್ನ ದೇವರ ಕುಟುಂಬದಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೂ ಇರೋದು ಒಂದೇ, ಕಲಾ ಸರಸ್ವತಿಯ ಮಡಲಿಗೆ ಹೋದ್ಮೇಲೆ ಯಾವ ರೀತಿ ಇರಬೇಕು ಅಂತ. ಹಾಗಿದ್ರೆ ಸಿದ್ಧಾರ್ಥ ನೀವು ನೋಡಿ, ಇದರ 50ನೇ 100ನೇ 25ನೇ ವಾರ, 1 ವರ್ಷದ ಆ ಸೆಲೆಬ್ರೇಷನ್ಗಳ ಬಗ್ಗೆ ಮುಂದೆ ಮಾತನಾಡೋದು ಹೇಗಿದ್ರು ಇದೆ. ಈ ಒಂದು ಮೇಕಿಂಗ್ ಆಫ್ ಸಾಂಗ್ನ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತಷ್ಟು ಫಿಲ್ಮ್ ಮೇಕಿಂಗ್ನ ಸಾಂಗ್ಸ್ ಆಗಿರ್ಬೋದು, ಸೀಕ್ವೆನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳೋಕ್ಕೆ ಆ್ಯಸ್ ಯೂಶುವಲ್ ನೆಕ್ಸ್ಟ್ ಸಂಡೇ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್. ಹ್ಯಾಪಿ ಸಂಡೇ. ನಮಸ್ಕಾರ.